ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋದ ಸಂಚಾರ ವ್ಯತ್ಯಯ ವಿಮಾನ ವಿಳಂಬ ಸಮಸ್ಯೆ ಇವತ್ತಿಗೆ 7ನೇ ದಿನಕ್ಕೂ ಮುಂದುವರೆದಿದೆ. ಇದರಿಂದಾಗಿ ಒಂದೇ ವಾರದಲ್ಲಿ 5 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳನ್ನು ರದ್ದುಗೊಳಿಸಲಾಗಿದ್ದು 569.65 ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಲಾಗಿದೆ ಅಂತ ವಿಮಾನಯಾನ ಸಚಿವಾಲಯ ಅಧಿಕೃತ ಹೇಳಿಕೆಯನ್ನು ನೀಡಿದೆ. ಡಿಸೆಂಬರ್ 1ರಿಂದ 7ರ ನಡುವೆ ಒಟ್ಟು 5,86,705 ಟಿಕೆಟ್ಗಳನ್ನು ರದ್ದುಗೊಳಿಸಿ 569.65 ಕೋಟಿ ರೂಪಾಯಿಗಳಷ್ಟು ಮರುಪಾವತಿ ಮಾಡಲಾಗಿದೆ. ಇನ್ನು ನವೆಂಬರ್ 21ರಿಂದ ಡಿಸೆಂಬರ್ 7ರವರೆಗೆ ಒಟ್ಟು 9,55,591 ಟಿಕೆಟ್ಗಳನ್ನು ರದ್ದುಗೊಳಿಸಿದ್ದು ಒಟ್ಟು 827 ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿದೆ. ಅಲ್ಲದೆ ಒಟ್ಟು 9,000 ಲಗೇಜ್ ಬ್ಯಾಗ್ಗಳ ಪೈಕಿ 4,500 ಬ್ಯಾಗ್ಗಳನ್ನು ಗ್ರಾಹಕರಿಗೆ ಹಿಂದಿರುಗಿಸಲಾಗಿದೆ. ಮುಂದಿನ 36 ಗಂಟೆಗಳಲ್ಲಿ ಬಾಕಿ ಬ್ಯಾಗ್ಗಳನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ ಅಂತ ಸಚಿವಾಲಯ ಹೇಳಿದೆ. ಸಚಿವಾಲಯದವರಿಗೆ ನಾನು ಒಂದು ರಿಕ್ವೆಸ್ಟನ್ನು ಮಾಡ್ತೀನಿ. ಅವರಿಗೇನು 560 ಕೋಟಿ ವಾಪಸ್ ಕೊಡಿಸಿದ್ರಲ್ಲ ಸ್ವಾಮಿ, 60 ಕೋಟಿ ವಾಪಸ್ ಕೊಡಿಸೋದು ದೊಡ್ಡ ಸ್ಥಾನ ಅಲ್ಲ. ಇಂಡಿಗೋ ಕಂಪನಿಯ ಮೂಗನ್ನು ಹಿಡಿದು ಕೆಲಸ ಮಾಡಿಸೋದು ದೊಡ್ಡ ಸ್ಥಾನ. ಆ ಒಂದು ವಿಮಾನಯಾನ ಸಂಸ್ಥೆ, ಆ ವಿಮಾನಯಾನ ಇದರಲ್ಲಿ ಮೊನೋಪೋಲಿ ಕ್ರಿಯೇಟ್ ಆಗಲಿಕ್ಕೆ ಬಿಟ್ಟಿದ್ರಲ್ಲ ಇಷ್ಟು ದಿನ, ಅದನ್ನು ನೀವು ಕಡಿವಾಣ ಹಾಕಬೇಕು. ಅದನ್ನು ಮೊದಲು ಪರಿಹಾರ ಕಂಡುಕೊಳ್ಳಿ. ಆವಾಗ ಮಾತ್ರ ಈ ದೇಶದ ಜನರು, ಈ ದೇಶದಲ್ಲಿ ನರೇಂದ್ರ ಮೋದಿ ಸಾಹೇಬರು ಹೇಳ್ತಾ ಇದ್ರು, ಹವಾಯಿ ಚಪ್ಪಲ್ ಹಾಕೋರು ಕೂಡ ಹವಾಯಿ ಜಹಾಜ್ ಮೇ ಉಡೆಂಗೆ ಜಬ್ ಮೇರ ದೇಶ ಆಗೆ ಬರ್ತಾ ಹುವಾ ದಿಖೇಂಗೆ ಅಂತ ಹಿಂಗೇನೋ ಹೇಳಿದರು. ನಾನು ನರೇಂದ್ರ ಮೋದಿ ಸಾಹೇಬ್ರಿಗೆ ಹೇಳ್ತೀನಿ, ಹವಾಯಿ ಚಪ್ಪಲ್ ಹಾಕುವವನು ಹವಾಯಿ ಜಹಾಜಲ್ಲಿ ಕೂಡ್ತಾನೋ ಇಲ್ಲೋ ನರೇಂದ್ರ ಮೋದಿ ಸಾಹೇಬ್ರಿ, ಆ ವಿಮಾನಯಾನದಲ್ಲಿ ಕೂತ್ಕೊಂಡು ಸವಾರಿ ಮಾಡ್ಬೇಕನ್ನೋರು ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಬಸ್ ಸ್ಟ್ಯಾಂಡ್ ಥರವಾಗಿ ಮಾಡಿಕೊಂಡು ಅಲ್ಲೇ ಮಲ್ಕೋತಾ ಇದ್ದಾರೆ, ಅಲ್ಲೇ ವಾಶ್ರೂಮ್ ಸಿಗೋದಕ್ಕೆ ಅಲ್ಲೇ ಪರದಾಟವನ್ನು ಮಾಡ್ತಿದ್ದಾರೆ. ಇದು ಈಗ ಹೇಳಿ, ಇದೇನ ನಾವು ವಿಶ್ವಕ್ಕೆ ತೋರಿಸುವಂಥ ಭಾರತ? ಇದೇನ ನಮ್ಮ ವಿಶ್ವಕ್ಕೆ ಗುರುವಾಗುವಂಥ ಭಾರತ? ಕೇವಲ 1-2 ದಿನ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿ ಅಹಂಕಾರ ಸೃಷ್ಟಿಯಾಗಿದೆ. ನರೇಂದ್ರ ಮೋದಿ ಸಾಹೇಬ್ರ ಇದ್ರ ಕಡೆ ಗಮನ ಹರಿಸಬೇಕು. ಸಿವಿಲ್ ಏವಿಗೇಷನ್ ಮಿನಿಸ್ಟರ್ ಅವರು ಪಾಪ ಅವರು TDP ಪಕ್ಷದವರು. ನೀವು ಇವಾಗ ಹೆಂಗಾಗಿದ್ದೀರಿ ಅಂದರೆ, ನಾನೇನಾದರೂ ಆ ಮಿನಿಸ್ಟ್ರಿಗೆ ಏನಾದರೂ ಬೈದರೆ ಮತ್ತು ಆತ ನಮ್ಮ ಜೊತೆ ಅಲಯನ್ಸನ್ನು ಮುರ್ಕೊಂಡ್ರೆ ನಮ್ಮ ಸರ್ಕಾರ ಎಲ್ಲಿ ಬಿದ್ದು ಹೋಗುತ್ತೋ ಅಂತ BJP ಅವರಿಗೆ ನನಗೆ ಅನಿಸುತ್ತೆ, ಅವರಿಗೆ ಭಯ ಆಗ್ತಿರಬೇಕು ಸಿವಿಲ್ ಏವಿಗೇಷನ್ ಮಿನಿಸ್ಟರ್ ಜೊತೆ ಮಾತನಾಡಲಿಕ್ಕೆ. ವಿಮಾನಯಾನ ಸಚಿವರು ತುಟಿ ಬಿಚ್ಚಿ ಮಾತನಾಡ್ತಾ ಇಲ್ಲ. ತಲೆ ಬುರುಡೆ ಇಲ್ಲದಂಥ ನಿರ್ಧಾರದಿಂದ ಈ ರೀತಿ ಮೊನೋಪೋಲಿ ಕ್ರಿಯೇಟ್ ಮಾಡಿದ್ದಾರೆ. ಮೊನೋಪೋಲಿ ಕ್ರಿಯೇಟ್ ಆಯಿತು. ಈಗ ಅವ್ರು ಏನಕ್ಕೆ ಇಲ್ಲಿ ತನಕ ಹೇಳ್ತಾ ಇದ್ದೀನಿ, ಡಿಸೆಂಬರ್ 5ರ ಒಂದೇ ಒಂದು ದಿನದಲ್ಲಿ 1,000ಕ್ಕೂ ಹೆಚ್ಚು ವಿಮಾನಗಳು ರದ್ದುಗೊಂಡಿವೆ. ಇದುವರೆಗೆ ಸಾವಿರಾರು ಪ್ರಯಾಣಿಕರು ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಇಂದು ಸಹ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 60ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರು ಮಾತ್ರವಲ್ಲದೆ ದೇಶದಂಥ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ವಿಮಾನಗಳ ವ್ಯಾಪಕ ರದ್ದತಿಯಿಂದಾಗಿ ಭಾರತದಾದ್ಯಂತ ವಿಮಾನ ಪ್ರಯಾಣ ತೀವ್ರವಾಗಿ ಅಸ್ತವ್ಯಸ್ತಗೊಂಡಿದೆ. ಬೆಳಗ್ಗೆಯಿಂದ ಮಧ್ಯರಾತ್ರಿಯ ಒಳಗಾಗಿ ಬೆಂಗಳೂರು ಏರ್ಪೋರ್ಟ್ನಿಂದ ನಿರ್ಗಮಿಸಬೇಕಾದ 64 ಮತ್ತು ಆಗಮಿಸಬೇಕಾದ 62 ವಿಮಾನಗಳು ಸೇರಿ ಒಟ್ಟು 126 ವಿಮಾನಗಳು ರದ್ದಾಗಿವೆ. ರದ್ದತಿಯ ಕುರಿತು ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ 5 ಗಂಟೆ ಮುಂಚೆಯೇ ಪ್ರಯಾಣಿಕರಿಗೆ ಮುಂಚಿತವಾಗಿ ಸಂದೇಶವನ್ನು ಕಳಿಸಿದ ಕಾರಣ ಪ್ರಯಾಣಿಕರು ಏರ್ಪೋರ್ಟ್ಗೆ ಬಂದಿಲ್ಲ ಅಂತ ತಿಳಿದು ಬಂದಿದೆ. ದೆಹಲಿ, ಲಕ್ನೋ, ಮುಂಬೈ, ಹೈದರಾಬಾದ್, ಭುವನೇಶ್ವರ, ರಾಯ್ಪುರ, ಪಟ್ನಾ, ಅಮೃತ್ಸರ್ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಇನ್ನೂ ಕೆಲವರು ಏರ್ಪೋರ್ಟ್ಗೆ ಬಂದಿದ್ದು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ನಾನು ಅದೇ ಹೇಳ್ತಾ ಇದ್ದೀನಿ, ಅದು ಹಿಟ್ ಇರಲಿ, ಟೆಲಿವಿಷನ್ ಇರಲಿ, ಈಗ ಮೀಡಿಯಾ ಇರಲಿ, ಯಾವುದೇ ಇರಲಿ, ಎಲ್ಲಿಯೂ ಕೂಡ ಮೊನೋಪೋಲಿ ಕ್ರಿಯೇಟ್ ಆಗಬಾರ್ದು. ಮೊನೋಪೋಲಿ ಕ್ರಿಯೇಟ್ ಆದಾಗ ಇಂತಹ ಸಮಸ್ಯೆಗಳನ್ನೇ ಎದುರಿಸಬೇಕಾಗತ್ತೆ. ಅದು ಹಿಟ್ಟಿನಿಂದ ಹಿಡಿದು ಉಪ್ಪು, ಖಾರ, ಅದು ಯಾವುದೇ ಇರಲಿ, ಅದು ಮೀಡಿಯಾನೇ ಇರಲಿ, ಟೆಲಿಕಾಮೇ ಇರಲಿ, ಬೇರೆ ಏನೇ ಇರಲಿ, ಮೊನೋಪೋಲಿ ಕ್ರಿಯೇಟ್ ಆಗಬಾರ್ದು. ಮೊನೋಪೋಲಿ ಕ್ರಿಯೇಟ್ ಆದರೆ ಈ ರೀತಿಯ ಸಮಸ್ಯೆಗಳನ್ನು ಈ ದೇಶದ ಜನರು ಅನುಭವಿಸಬೇಕಾಗತ್ತೆ. ನಾನು ಈಗಲಾದರೂ ಹೇಳ್ತಾ ಇದ್ದೀನಿ, BJP ಸರ್ಕಾರ, ಕೇಂದ್ರದ BJP ಸರ್ಕಾರ ತಮ್ಮ ಸಚಿವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು. ಯಾಕಂದರೆ ಇಷ್ಟೊಂದು ಪುಟಿನ್ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಅನಿಸಿರ್ಬೋದು, ನಾವು ವಿಶ್ವಗುರು ಆಗಲಿಕ್ಕೆ ಹೊರಟಂಥ ಭಾರತ ದೇಶದಲ್ಲಿ ಸರಿಯಾದ ಟೈಮ್ಗೆ ಒಂದು ಫ್ಲೈಟ್ ಸಿಗಲ್ಲ, ಸರಿಯಾದ ಟೈಮ್ಗೆ ಅಲ್ಲಿ ಫ್ಲೈಟ್ಗಳು ಹೊರಡಲ್ಲ ಅಂತ ಅವರು ಏನಾದರೂ ಊಹೆ ಮಾಡಿಕೊಂಡ್ರೆ ವಿಶ್ವ ಮಟ್ಟದಲ್ಲಿ ನಮ್ಮ ಮರ್ಯಾದೆ ಏನಾಗಬಾರ್ದು. BJPಗರೇ ಇದಕ್ಕೆ ಉತ್ತರ ಕೊಡಿ.
ಹವಾಯಿ ಚಪ್ಪಲ್ ಹಾಕುವವನು ಹವಾಯಿ ಜಹಾಜಲ್ಲಿ ಕೂಡ್ಬೇಕಂತ ಹೇಳಿದ್ರಲ್ಲ, ಈಗ ಒಂದೊಂದು ಫ್ಲೈಟ್ ಟಿಕೆಟ್ ನಾವೆಲ್ಲ 70,000 ರಿಂದ 80,000. ಹವಾಯಿ ಚಪ್ಪಲ್ ಹಾಕುವವನು 80,000 ಕೊಟ್ಟು ಫ್ಲೈಟ್ ಟಿಕೆಟಲ್ಲಿ ಹೋಗೋಕೆ ಸಾಧ್ಯ ಆಗುತ್ತಾ? ಎತ್ತ ಸಾಗ್ತಾ ಇದೆ ಈ ದೇಶ. ನನಗೆ ಒಂದೊಂದ್ಸಲ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತಾನೇ ಇದೆ. 90 ಹೊಡೆದು ಬಿಟ್ಟಿದೆ ಈಗಾಗಲೇ ಡಾಲರ್ ಮುಂದೆ ರೂಪಾಯಿ ಮೌಲ್ಯ. ಈಗ ಈ ಏರ್ಪೋರ್ಟ್ಗಳ ಕತೆ, ಫ್ಲೈಟ್ ಟಿಕೆಟ್ ಒಂದೊಂದು 50,000 ರಿಂದ 70,000 ರೂಪಾಯಿ ತನಕ ಗಡಿ ಮುಟ್ಟದಂಥ ಎಕ್ಸಾಂಪಲ್ಗಳಿದೆ. ಹೀಗಾದರೆ ಈ ದೇಶದಲ್ಲಿರುವಂಥ ಬಡವ ಬದುಕಬೇಕಾಗಿದ್ದು ಹೇಗೆ? ಇವುಗಳ ಕುರಿತು ಕೇಂದ್ರ ಸರ್ಕಾರ ಮನವರಿಕೆ ಮಾಡ್ಕೋಬೇಕು. ಸಮಸ್ಯೆಯನ್ನು ಬುಡದಿಂದ ಕೆತ್ತು ಹಾಕುವಂಥ ಪ್ರಯತ್ನಕ್ಕೆ ಮುಂದಾಗಬೇಕು. ಎಸ್, ಈ ಒಂದು ಸುದ್ದಿಯೊಂದಿಗೆ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ.